ಜಾತಿ ಗಣತಿಯ ಕುರಿತು ಹೈ ವೋಲ್ಟೇಜ್ ಮೀಟಿಂಗ್ ಹೈಕೋರ್ಟ್ ಷರತ್ತು ವಿಧಿಸಿದ ಎಫೆಕ್ಟ್ ಸಿಎಂ ನೇತೃತ್ವದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಜಾತಿ ಗಣತಿಯ ಕುರಿತು ಹೈ ವೋಲ್ಟೇಜ್ ಮೀಟಿಂಗ್ ಹೈಕೋರ್ಟ್ ಷರತ್ತು ವಿಧಿಸಿದ ಎಫೆಕ್ಟ್ ಸಿಎಂ ನೇತೃತ್ವದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಜಿಲ್ಲಾಧಿಕಾರಿಗಳೊಂದಿಗೆ ವಿಡಿಯೋ ಕಾನ್ಫರೆನ್ಸ್ ಡಿಸಿಎಂ ಡಿಕೆ ಸಚಿವ ಎಚ್ಕೆ ಪಾಟೀಲ್ ಬೈರತಿ ಸುರೇಶ್ ಬಾಗ್ ಶಿವರಾಜ್ ತಂಗಡಿಗೆ ಕೃಷ್ಣ ಭೈರೇಗೌಡರು ರಹೀಂ ಖಾನ್ ಮಧು ಬಂಗಾರಪ್ಪ ಬೋಸರಾಜು ಅವರು ಸಿಎಸ್ ಶಾಲಿನಿ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಮಧುಸೂದನ್ ನಾಯ್ಕ್ ಬಾಗ್ ಜಾತಿ ಗಣತಿಯ ಪ್ರಗತಿ ಪರಿಶೀಲನೆ ನಡೆಸಿದಂತಹ ಸಿಎಂ ಸಿದ್ದರಾಮಯ್ಯ ಆದರೆ ಸಿಎಂ ಜೊತೆಗೆ ಚರ್ಚೆ ಮಾಡಿ ಹೊರಗೆ ಹೋದಂತಹ ಪರ ಸಿಎಂ ನಿವಾಸದಿಂದ ತುರ್ತಾಗಿ ನಿರ್ಗಮಿಸಿದಂತಹ ಗೃಹ ಮಂತ್ರಿ ಯಾವುದೇ ಪ್ರತಿಕ್ರಿಯೆ ನೀಡದೆ ಪರಮೇಶ್ವರ್ ವಾಪಸ್. ವೀಕ್ಷಕರೇ, ಜಾತಿ ಗಣತಿಯ ವಿಚಾರವಾಗಿ ದೊಡ್ಡ ಮಟ್ಟದ ಚರ್ಚೆಗಳಾಗ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೀಟಿಂಗ್ಗಳ ಮೇಲೆ ಮೀಟಿಂಗ್ ಅನ್ನ ಮಾಡಲಾಗ್ತಾ ಇರುವಂತದ್ದು. ಜಾತಿ ಗಣತಿಯ ಕುರಿತು ಹೈ ವೋಲ್ಟೇಜ್ ಮೀಟಿಂಗ್ ಈಗ ಶುರುವಾಗಿದೆ. ಹೈಕೋರ್ಟ್ ಷರತ್ತು ವಿಧಿಸಿದಂತ ಎಫೆಕ್ಟ್ ಇದಾಗಿದ್ದು ಸಿಎಂ ನೇತೃತ್ವದಲ್ಲಿ ಈ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಅನ್ನ ಮಾಡಲಾಗಿದೆ. ಸಿಎಂ ಸಿದ್ದರಾಮಯ್ಯ ಅವರು ಜಾತಿ ಗಣತಿಯ ವಿಚಾರವಾಗಿ ಹೈಕಮಾಂಡ್ಗೆ ಹೋದ್ರೂ ಕೂಡ ಅಲ್ಲೂ ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಪ್ರತಿ ಸಲವೂ ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಅವರು. ರಾಹುಲ್ ಗಾಂಧಿ ಆಗಿರ್ಬೋದು, ಬೇರೆ ಯಾರಿಗಾದ್ರೂ ಆಗಿರ್ಬೋದು, ಜಾತಿ ಗಣತಿಯ ವಿಚಾರವಾಗಿ ಎಕ್ಸ್ಪ್ಲೇಷನ್ ಮಾಡ್ತಾ ಇದ್ದಾರೆ. ನಾನು ಮಾಡಿದ ಸರಿ ಇದೆ ಅನ್ನೋ ತರದಲ್ಲಿ ಮಾತನಾಡ್ತಾ ಇರುವಂತದ್ದು. ಜಿಲ್ಲಾಧಿಕಾರಿಗಳೊಂದಿಗೆ ವಿಡಿಯೋ ಕಾನ್ಫರೆನ್ಸ್ ನ ಮೂಲಕ ಸಿಎಂ ಸಿದ್ದರಾಮಯ್ಯ ಹಾಗೂ ಟೀಮ್ ಮಾತಾಡಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹಾಗೆ ಸಚಿವ ಎಚ್ಕೆ ಪಾಟೀಲ್ ಅವರು ಬೈರತಿ ಸುರೇಶ್ ಕೂಡ ಈ ಒಂದು ಮೀಟಿಂಗ್ ನಲ್ಲಿ ಭಾಗಿಯಾಗಿರುವಂತದ್ದು. ಶಿವರಾಜ್ ತಂಗಡಿಗೆ ಕೃಷ್ಣ ಬೈರೇಗೌಡರು ರಹೀಂ ಖಾನ್ ಮಧು ಬಂಗಾರಪ್ಪ ಬೋಸರಾಜು ಸಿಎಸ್ ಶಾಲಿನಿ ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರು ಕೂಡ ಮಧುಸೂದನ್ ನಾಯ್ಕ್ ಕೂಡ ಈ ಒಂದು ಮೀಟಿಂಗ್ ನಲ್ಲಿ ಭಾಗಿಯಾಗಿದ್ದಾರೆ. ಜಾತಿ ಗಣತಿಯ ವಿಚಾರವಾಗಿ ಸಾಕಷ್ಟು ಮಾಹಿತಿಗಳು ಹೊರಗೆ ಬಂದಿದೆ. ಅದರಲ್ಲೂ ಕೂಡ ಜಾತಿ ಗಣತಿಗೆ ಹೋಗಿರುವಂತಹ ಗಣತಿದಾರರಿಗೆ ಸರಿಯಾದ ಒಂದು ಮೊಬೈಲ್ನಲ್ಲಿ ಆ್ಯಪ್ ವರ್ಕ್ ಆಗ್ತಾ ಇಲ್ಲ ಅನ್ನುವಂಥದ್ದು ಕೂಡ ಸಾಕಷ್ಟು ಗೊಂದಲವನ್ನು ಸೃಷ್ಟಿ ಮಾಡಿತ್ತು. ಮತ್ತು 50 ಪ್ರಶ್ನೆಯನ್ನು ಕೇಳಿದ್ಮೇಲೆ ಮತ್ತೆ ಹೊಸಕಿಂದ ಶುರು ಮಾಡಬೇಕು, ಎರರ್ ಬರ್ತಾ ಇದೆ ಅನ್ನುವಂಥದ್ದು ಕೂಡ ಇತ್ತೀಚಿನ ದಿನದಲ್ಲಿ ಫ್ರೀಡಮ್ ಟಿವಿ ವರದಿಯನ್ನು ಕೂಡ ಮಾಡಿತ್ತು. ಯಾವ ರೀತಿಯಾಗಿ ಪ್ರತಿಭಟನೆಯನ್ನು ಕೂಡ ಮಾಡಿದ್ರು ಅವರು ಜಾತಿ ಗಣತಿ ಮಾಡಲಿಕ್ಕೆ ಹೋಗಿರುವಂತಹ ಗಣತಿದಾರರು. ಇವೆಲ್ಲವನ್ನ ಕುರಿತಾಗಿ ಈ ಒಂದು ಮೀಟಿಂಗ್ ಆಗ್ತಾ ಇರಬಹುದಾ ಅನ್ನುವಂಥ ಪ್ರಶ್ನೆ ಈಗ ಮೂಡಿದೆ. ಎಲ್ಲಾ ವಿರೋಧಗಳ ನಡುವೆಯೂ ಕೂಡ ಜಾತಿ ಗಣತಿಯನ್ನು ಶುರು ಮಾಡಿದಂತಹ ಸಿದ್ದರಾಮಯ್ಯಗೆ ಇದೊಂಥರ ಕಾಡ್ತಿರುವಂತಹ ಪ್ರಶ್ನೆಯಾಗಿದೆ. ಸಿಎಂ ನಿವಾಸದಿಂದ ತುರ್ತಾಗಿ ಗೃಹ ಮಂತ್ರಿಗಳಾಗಿರುವಂತಹ ಪರಮೇಶ್ವರ್ ಅವರು ವಾಪಸ್ ಹೋಗ್ತಾರೆ. ಹಾಗಾದ್ರೆ ಏನಾಯ್ತು? ಪರಮೇಶ್ವರ್ ಅವರಿಗೆ ಇಷ್ಟ ಆಗದೆ ಹೋಗಿದ್ದಂತಹ ವಿಚಾರಗಳಲ್ಲಿ ಏನಾದರೂ ನಡೀತಾ ಅನ್ನುವಂತಹ ಪ್ರಶ್ನೆ ಈಗ ಮೂಡಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಜಾತಿ ಗಣತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರೂ ಕೂಡ ಕಾಂಗ್ರೆಸ್ನಲ್ಲಿ ಚಕಾರವನ್ನ ಎತ್ತೋ ಹಾಗಿಲ್ಲ ವಿರುದ್ಧವಾಗಿ ಎನ್ನುವಂತಹ ಮಾತು ಹೈಕಮಾಂಡ್ನಿಂದ ಬಂದಿದೆ ಅಂತ ಹೇಳಿ ಬಲ್ಲ ಮೂಲಗಳಿಂದ ತಿಳಿಸಿದೆ. ಈ ಒಂದು ಕಾರಣಕ್ಕಾಗಿ ಈ ಒಂದು ಮೀಟಿಂಗ್ ಅನ್ನು ಹಮ್ಮಿಕೊಳ್ಳಲಾಗಿದೆಯಾ ಅನ್ನುವಂಥ ಪ್ರಶ್ನೆ ಈಗ ಮೂಡಿದೆ. ಎಸ್ ವೀಕ್ಷಕರೇ, ಜಾತಿ ಗಣತಿಯ ಪ್ರಗತಿ ಪರಿಶೀಲನೆ ನಡೆಸಿರುವಂತಹ ಸಿಎಂ ಸಿದ್ದರಾಮಯ್ಯ ಅವರು ಸಿಎಂ ಜೊತೆಗೆ ಮಾಡಿರುವಂತಹ ಚರ್ಚೆ ಏನಿದೆ ಅದರಿಂದ ಸಾಕಷ್ಟು ಜನರು ಕೋಪಗೊಂಡಿರೋ ತರ ಕಾಣಿಸ್ತಾ ಇದೆ. ಪರಮೇಶ್ವರ್ ಅವರು ಸಡನ್ ಆಗಿ ಆ ಒಂದು ಮೀಟಿಂಗ್ ಇಂದ ಹೊರಗೆ ಬಂದಿರೋದು ಎಲ್ರಿಗೂ ಕೂಡ ಒಂದು ಪ್ರಶ್ನಾರ್ಥಕವಾಗಿ ಉಳಿದಿರುವಂತಹ ವಿಚಾರ. ಶಿವರಾಜ್ ತಂಗಡಿಗೆ ಕೃಷ್ಣ ಬೈರೇಗೌಡರು ರಹೀಂ ಖಾನ್ ಮಧು ಬಂಗಾರಪ್ಪ ಬೋಸ್ನೂರು ಡಿಸಿಎಂ ಡಿಕೆ ಶಿವಕುಮಾರ್ ಎಚ್ಕೆ ಪಾಟೀಲ್ ಬೈರತಿ ಸುರೇಶ್ ಸಿಎಸ್ ಶಾಲಿನಿ ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರಾಗಿರುವಂತಹ ಮಧುಸೂದನ್ ನಾಯ್ಕ್ ಎಲ್ಲರೂ ಕೂಡ ಒಂದು ಮೀಟಿಂಗ್ ನಲ್ಲಿ ಭಾಗಿಯಾಗಿರುವಂತದ್ದು. ಯಾವ ರೀತಿಯಾಗಿರುವಂತಹ ವಿಚಾರಗಳು ಪ್ರಸ್ತಾಪ ಆದವು ಅನ್ನೋದನ್ನ ಯಾರು ಹೇಳ್ತಾ ಇಲ್ಲ. ಈಗ ಹೇಳಬೇಕಾಗಿದ್ದು ಯಾರು? ಸಿದ್ದರಾಮಯ್ಯ ಅವರೇ, ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ. ಯಾಕಂತಂದ್ರೆ ಸಾಕಷ್ಟು ಕಾಂಗ್ರೆಸ್ ನಲ್ಲಿದ್ದವರಿಗೆ ಜಾತಿ ಗಣತಿ ಸ್ಯಾಟಿಸ್ಫೈಡ್ ಆಗಿರ್ಲಿಲ್ಲ. ಜಾತಿ ಗಣತಿ ಮಾಡ್ತೀವಿ ಅಂದಾಗ್ಲೂ ಕೂಡ ಸ್ವಲ್ಪ ಮೂಗು ಮುರಿತಿದ್ರು. ಮೊದಲು ಕೂಡ ಜಾತಿ ಗಣತಿ ಏನಿದೆ ಅದ್ರ ಬಗ್ಗೆ ಆಗಿ ಜ್ವಾಲಾಮುಖಿ ಸ್ಫೋಟಗೊಂಡಿತ್ತು. ಈಗಲೂ ಕೂಡ ಜ್ವಾಲಾಮುಖಿ ಸ್ಫೋಟಗೊಳ್ತಾನೆ ಇದೆ. ಯಾವಾಗ ಬೇಕಾದ್ರೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ, ತೀವ್ರ ಪ್ರಮಾಣದಲ್ಲಿ ಸುದ್ದಿಯಾಗುವಂತಹ ಸಾಧ್ಯತೆ ಇದೆ. ಈ ಒಂದು ಕಾರಣಕ್ಕಾಗಿ ಆ ಕಡೆ ಈ ಕಡೆ ನೋಡ್ಕೊಂಡು ಹೆಜ್ಜೆ ಇಡುವಂತಹ ಪರಿಸ್ಥಿತಿ.
ಎಸ್ ವೀಕ್ಷಕರೇ, ಇದರ ಬಗ್ಗೆ ಮಾತನಾಡಲಿಕ್ಕೆ ರೋಹನ್ ಎಂ ಹಿರೇಮಠ್ ನಮ್ಮ ಪ್ರತಿನಿಧಿ ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ. ಎಸ್ ರೋಹನ್, ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಆಗುತ್ತೆ, ಮೀಟಿಂಗ್ನಲ್ಲಿ ಸಾಕಷ್ಟು ಚರ್ಚೆಗಳಾಗುತ್ತೆ. ಪರಮೇಶ್ವರ್ ಅವರು ಬೇಗನೆ ಕಾರ್ ತೆಗೆದುಕೊಂಡು ವಾಪಸ್ ಹೋಗ್ಬಿಡ್ತಾರೆ. ಯಾವುದೇ ಪ್ರತಿಕ್ರಿಯೆ ನೀಡದೆ ಪರಮೇಶ್ವರ್ ಅವರು ಅರ್ಜೆಂಟಾಗಿ ಹೋಗ್ಬಿಡ್ತಾರೆ. ಏನಾಗ್ತಿದೆ ಅಲ್ಲಿ? ಈಗ ಸಾಮಾಜಿಕ ಹಾಗೂ ಶೈಕ್ಷಣಿಕ ಜಾತಿ ಏನು ಸಮೀಕ್ಷೆ ಈಗ ಏನು ತಡೆ ನೀಡಿದ ಹೈಕೋರ್ಟ್ ಹಿಂದೆ ಬೆನ್ನಲ್ಲೇ ಈಗ ಹೈ ವೋಲ್ಟೇಜ್ ಮೀಟಿಂಗ್ ಸಂಬಂಧಪಟ್ಟಂತೆ ಈಗ ಸಿಎಂ ನಿವಾಸದಲ್ಲಿ ಈಗಾಗ ಹೈ ವೋಲ್ಟೇಜ್ ಮೀಟಿಂಗ್ ನಡೀತಾ ಇರುವಂತದ್ದು. ಈ ಸಂಬಂಧಪಟ್ಟ ಹಾಗೆ ಗೃಹ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಆಗಮಿಸಿದ್ರು. ಆದ್ರೆ ಏಕಾಏಕಿ ಯಾವುದೇ ರೀತಿಯಂತ ಪ್ರತಿಕ್ರಿಯೆ ನೀಡದೆ ಡಾಕ್ಟರ್ ಜಿ ಪರಮೇಶ್ವರ್ ನಿವಾಸದಿಂದ ಹೊರಟರು. ಆದ್ರೆ ಬೆನ್ನಲ್ಲೇ ಈಗ ಹೈಕೋರ್ಟ್ ಏನಂತ ಕೊಟ್ಟಿತ್ತು ಅಂದ್ರೆ ಯಾವುದೇ ಜಾತಿ ಸಮೀಕ್ಷೆಗೆ ಸಂಬಂಧಪಟ್ಟಂತೆ ಕೆಲವೊಂದು ಷರತ್ತನ್ನು ಕೂಡ ವಿಧಿಸಿದೆ. ಆ ವಿಧಿಸಿದ ಬೆನ್ನಲ್ಲೇ ಈಗಾಗಲೇ ಜಿಲ್ಲಾಧಿಕಾರಿಗಳೊಂದಿಗೆ ಈಗಾಗಲೇ ಶಿವರಾಜ್ ತಂಗಡಗಿ ಮತ್ತೆ ಕೃಷ್ಣ ಬೈರೇಗೌಡ, ರಹೀಂ ಖಾನ್ ಮತ್ತು ಮಧು ಬಂಗಾರಪ್ಪ, ಬೋಸ್ರಾಜ್ ಸೇರಿದಂತೆ ಈಗ ಕರ್ನಾಟಕ ರಾಜ್ಯದ ಮುಖ್ಯ ಕಾರ್ಯದರ್ಶಿ ಆಗಿರುವಂತಹ ಶಾಲಿನಿ ರಜನೆ ಸೇರಿದಂತೆ ಈಗಾಗಲೇ ಹಿಂದುಳಿದ ವರ್ಗಗಳ ಆಯೋಗ ಅಧ್ಯಕ್ಷ ಮಧುಸೂದನ್ ನಾಯಕ್ ಅವರು ಕೂಡ ಈ ಜಾತಿ ಸಮೀಕ್ಷೆಯಲ್ಲಿ ಭಾಗಿಯಾಗಿದ್ದಾರೆ. ಆದ್ರೆ ಯಾವುದೇ ರೀತಿಯಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡದೆ ಹೊರಟಿದ್ದು ಕೂಡ ಇಲ್ಲೇ ಸಾಕಷ್ಟು ಗೊಂದಲಕ್ಕೆ ಉಂಟಾಗಿರುವಂತದ್ದು. ಓಕೆ, ಒಂದ್ ಕಡೆ ಜಾತಿ ಗಣತಿಯನ್ನ ಮಾಡ್ತಾ ಇದ್ದಂತಹ ಗಣತಿದಾರರು ಸರಿಯಾಗಿ ವರ್ಕ್ ಮಾಡಕ್ಕಾಗ್ತಾ ಇಲ್ಲ, ಎಲ್ಲ ಎರರ್ ಬರ್ತಿದೆ ಅಂತ ಪ್ರತಿಭಟನೆಯನ್ನ ಕೂಡ ಮಾಡಿರ್ತಾರೆ. ಇನ್ನೊಂದ್ ಕಡೆ ಕಾಂಗ್ರೆಸ್ ನಲ್ಲಿ ಜಾತಿ ಗಣತಿಯ ಬಗ್ಗೆ ವಿರೋಧ ಮಾಡೋರು ಕೂಡ ಇದ್ದಾರೆ. ಈ ಒಂದು ಮೀಟಿಂಗ್ ಅದಕ್ಕಾಗಿ ಆಗಿರಬಹುದಾ ಅಂತ? ಇಲ್ಲ, ಈ ಮೀಟಿಂಗ್ ಯಾವ್ದಂತಂದ್ರೆ ಈಗ ಸಾಕಷ್ಟು ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಆದ ಹಿನ್ನೆಲೆಯಲ್ಲಿ 10 ದಿನದ ಒಳಗಡೆ ಏನು ಇವರು ಸಮೀಕ್ಷೆ ಮುಗಿಸೋಕಂತ ಒಂದು ಪ್ಲಾನ್ ಅನ್ನು ಇಟ್ಕೊಂಡಿದ್ರು. ಆದ್ರೆ 1% ಕೂಡ ಇವರು ಆಗಿಲ್ಲ. ಹೀಗಾಗಿ ಸಮೀಕ್ಷೆ ನಡೆಸಲು ಕೆಲವೊಂದು ಷರತ್ತುಗಳನ್ನು ಈಗಾಗಲೇ ಕೋರ್ಟ್ ವಿಧಿಸಿದ ಬೆನ್ನಲ್ಲೇ ಅದಕ್ಕೆ ಸಂಬಂಧಪಟ್ಟಂತೆ ಈಗ ದತ್ತಾಂಶಗಳನ್ನ ಯಾವುದೇ ರೀತಿಯಾಗಿ ಕೋರ್ಟ್ ಕೂಡ ಸೂಚನೆ ಕೊಟ್ಟಿತ್ತು. ಗೌಪ್ಯಗಳನ್ನ ನೀವು ಕಾಪಾಡ್ಕೋಬೇಕು, ಯಾವುದೇ ರೀತಿ ರಕ್ಷಿಸಿಟ್ಕೋಬೇಕು ಅಂತ ಅದ್ರ ಬೆನ್ನಲ್ಲೇ ಕೂಡ ಈ ಒಂದು ಮೀಟಿಂಗ್ ಏರ್ಪಡಿಸಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ, ಇನ್ನೊಂದು ಗಂಟೆಗಳಲ್ಲಿ ಈಗ ಮಾಹಿತಿ ಹೊರಬರುವಂತದ್ದು. ಓಕೆ 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 ರೋಹನ್, ಈಗ ಜಾತಿ ಗಣತಿ ಏನಾಗತ್ತಲ್ವಾ, ಅದರ ರಿಸಲ್ಟ್ ಹೊರಗೆ ಬಂದ ಮೇಲೆ ಹೇಗಿರಬಹುದು ಅಂತ? ಈಗ ಸಾಕಷ್ಟು ವಿರೋಧನೂ ಕೂಡ ಇತ್ತು. ಈ ಜಾತಿ ಗಣಿತಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಸಮುದಾಯದವರು ಕೂಡ ಇದಕ್ಕೆ ಸಾಕಷ್ಟು ವಿರೋಧವನ್ನ ವ್ಯಕ್ತಪಡಿಸಿದ್ರು. ಇನ್ನು ಕೆಲವೊಬ್ರು ಜಾತಿ ಗಣತಿಯಿಂದ ಕೂಡ ಆರ್ಥಿಕವಾಗಿ ಕೆಲವೊಂದು ಸಬಲೀಕರಣವಾಗ್ತಾರೆ ಒಂದು ಹಿನ್ನೆಲೆಯಲ್ಲಿ ಅವರು ಕೂಡ ಇದಕ್ಕೆ ಸಹಮತವನ್ನು ಸೂಚಿಸಿದ್ರು. ಆದ್ರೆ ಇದರೆಲ್ಲಾ ಬೆನ್ನಲ್ಲೇ ರಾಜ್ಯ ಸರ್ಕಾರ ಜಾತಿ ಗಣತಿ ನಡೆಸಲು ಏನು ಮುಂದಾಗಿದೆ ಅದಕ್ಕೆ ಸಾಕಷ್ಟು ವಿರೋಧ ಮತ್ತು ಒಂದು ವಿರೋಧವೂ ವ್ಯಕ್ತವಾಗಿತ್ತು. ಈ ಹಿನ್ನೆಲೆಯಲ್ಲಿ ಹೈಕೋರ್ಟ್ ಕೂಡ ಕಳವಳ ವ್ಯಕ್ತಪಡಿಸಿತ್ತು. ಆಯೋಗದ ಕೂಡ ಮತ್ತೆ ಮರು ಪರಿಶೀಲನೆ ಮಾಡಬೇಕು ಅಂತ, ಈ ಸಂಬಂಧಪಟ್ಟಂತೆ ಸಮೀಕ್ಷೆಯನ್ನು ಮಾಡಬೇಕು, ಮಾಹಿತಿಯನ್ನು ನೀಡಬೇಕು ಮತ್ತು ಲಿಂಗಾಯತ ಸಮುದಾಯದಲ್ಲಿ ಹಲವು ಸಮೀಕ್ಷೆ ನಡೆಸಬೇಕೆಂದು ಕೋರಿದ್ರು. ಅಲ್ಲದೆ ಕೂಡ ಒಕ್ಕಲಿಗರ ಸಂಘ ಮತ್ತು ಹಿಂದಿನ ಸಮೀಕ್ಷೆಯಲ್ಲಿ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರಕ್ಕೆ ಕೂಡ ಮನವಿ ಮಾಡಿತ್ತು. ಆ ಒಂದು ಹಿನ್ನೆಲೆಯಲ್ಲಿ ಪೀಠಕ್ಕೆ ಎಲ್ಲ ದಾಖಲೆಗಳನ್ನ ಈಗಾಗಲೇ ಗಮನಕ್ಕೆ ತಂದಿರುವಂತದ್ದು. ಓಕೆ ರೋಹನ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಎಸ್ ವೀಕ್ಷಕರೇ, ನೋಡ್ತಾ ಇದ್ದೀರಲ್ಲ, ಅವರು ಏನು ಹೇಳಿದ್ರು, 10 ದಿನದಲ್ಲಿ ಎಲ್ಲ ಒಂದು ಜಾತಿ ಗಣತಿಯನ್ನ ಮುಗಿಸ್ಬೇಕು ಅಂತ ಐಡಿಯಾ ಇಟ್ಕೊಂಡಿದ್ರು. ಬಟ್ ಎರರ್ ಬರುವಂತಹ ಕಾರಣಕ್ಕಾಗಿ ಮುಗಿಸಕ್ಕಾಗ್ತಾ ಇಲ್ಲ. ಇನ್ನು ಸಾಕಷ್ಟು ಕಡೆಯಲ್ಲಿ ಗಣತಿದಾರರು ನಾವು ಗಣತಿ ಮಾಡುವುದಿಲ್ಲ ಅಂತ ಕೂತ್ಕೊಂಡು ಪ್ರತಿಭಟನೆ ಕೂಡ ಆಗಿದೆ. ಅದು ಸ್ವಲ್ಪ ತಲೆನೋವಾಗಿದೆ ಸಿದ್ದು ಸರ್ಕಾರಕ್ಕೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.